ಜಡೆ ಹೇಗಿದೆ? ಚೆನ್ನಾಗಿದೆ ಅಲ್ವಾ? ನೋಡಿ ನೋಡಿ ಇವಳ್ದಿಷ್ಟೇ ಎಲ್ಲ ಆಗ್ತೀನಿ. ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಊಟ ಪ್ಲೇಟ್ ರೆಡಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ವಿಜಯಶ್ರೀಸ್ ವ್ಲಾಗ್. ಸೊ ಎಸ್, ಇವತ್ತು ನ್ಯೂ ಇಯರ್. ಸೊ ವೆಲ್ಕಮ್ ಬ್ಯಾಕ್ ಟು 2025. ವೆಲ್ಕಮ್ ಬ್ಯಾಕ್ ಅಲ್ಲ, ವೆಲ್ಕಮ್ ಟು 2025. ಸೊ 2024 ಹೋಗಿ 25 ಬಂದಿದೆ. ಸೊ ಈಗ ಕ್ಯಾಲೆಂಡರ್ ಇಯರ್ ಆಗಿದ್ರೂ ಕೂಡ ಸೊ ನಾವು 2025ನ ನ್ಯೂ ಇಯರ್ ಅಂತ ಸೆಲೆಬ್ರೇಷನ್ ಮಾಡ್ತೀವಿ ಜನವರಿ 1st. ಸೊ ನಮಗೆಲ್ಲ ಯುಗಾದಿ ಹಬ್ಬನೇ ಲೈಕ್ ಏನು ನ್ಯೂ ಇಯರು, ಬಟ್ ಆದರೂ ಕ್ಯಾಲೆಂಡರ್ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಆದರೂ ಸೆಲೆಬ್ರೇಷನ್ಸ್ ಮಾಡಲೇಬೇಕಲ್ವಾ. ಸೊ ಹಾಗಾಗಿ ಈಗ ಅಂಜು ಅಕ್ಕ ಮನೇಲಿದ್ದೀವಿ. ಆ್ಯಂಡ್ ರಾತ್ರಿ ಎಲ್ಲ ಕೇಕ್ ಕಟ್ಟಿಂಗು ಎವ್ರಿಥಿಂಗ್ ಈಸ್ ಓವರ್. ಎಲ್ಲ ಮುಗಿಸಿ ಮಲಗೋಷ್ಟಲ್ಲಿಗೆ 1 o'clock ಆಗೇ ಹೋಯಿತು. ಸೊ ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ಇಲ್ಲೇ ಒಬ್ಬಟ್ಟು ಎಲ್ಲ ಮಾಡಿ ಮಕ್ಕಳಿಗೆ ಬಾಕ್ಸ್ಗೆ, ಚಂದು ಅವ್ರಿಗೆ ಬಾಕ್ಸ್ ಎಲ್ಲ ಆಯಿತು. ಸೊ ಈಗ ಪೂಜೆ ಕೂಡ ಆಗಿದೆ ಇವ್ರ ಮನೆಯಲ್ಲಿ. ಸಿ ಲೈಕ್ ದಿಸ್. ಸೊ ಪೂಜೆ ಎಲ್ಲ ಮುಗಿಸಿದ್ದೀವಿ. ಪೂಜೆ ಎಲ್ಲ ಮುಗಿಸಿ ಈಗ ತಿಂಡಿ ತಿನ್ನಬೇಕು ಇನ್ನು. ಆ್ಯಂಡ್ ಸ್ನಾನ ಮಾಡೋರು ಇನ್ನು ಫ್ರೆಶ್ ಅಪ್ ಆಗ್ತಾ ಇದ್ದಾರೆ. ಆ್ಯಂಡ್ ನಂದು ಫ್ರೆಶ್ ಅಪ್ ಆಗಿದ್ದಾಯಿತು. ಆ್ಯಂಡ್ ಇವತ್ತು ದೇವಸ್ಥಾನಕ್ಕೆ ಕೂಡ ಹೋಗ್ತೀವಿ. ಆ್ಯಂಡ್ ಹೊಸ ವರ್ಷನ ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಕೂಡ ತೋರಿಸ್ತೀವಿ. ಆ್ಯಂಡ್ ಎಷ್ಟೊಂದು ಜನ ಕಮೆಂಟ್ ಕೂಡ ಹಾಕ್ಬೋದು, ಇದು ನಿಮ್ಮದು ಹೊಸ ವರ್ಷ ಅಲ್ಲ ಹಾಗೆ ಹೀಗೆ ಅಂತ. ವಾಟ್ ಎವರ್, ಕ್ಯಾಲೆಂಡರ್ ಚೇಂಜ್ ಆಗುತ್ತೆ. ಸೊ ನಾವು ಚಿಕ್ಕ ವಯಸ್ಸಿಂದ ಸೆಲೆಬ್ರೇಷನ್ ಮಾಡ್ಕೊಂಡು ಬಂದಿರ್ತೀವಿ ಅಲ್ವಾ. ಹೊಸ ವರ್ಷ ಅಂದರೆ ಹಾಗಿರುತ್ತೆ ಹಿಂಗಿರುತ್ತೆ, ಹೊಸ ಡ್ರೆಸ್ಸು ಎಲ್ಲನೂ. ಬಟ್ ಆದರೂ ಇದನ್ನು ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿಬಿಟ್ಟು ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಆ್ಯಂಡ್ ಇವತ್ತಿನ ಸ್ಪೆಷಲ್ ಏನು ಅಂತೆಲ್ಲ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಅನಿತಕ್ಕ ಇನ್ನೂ ಸ್ನಾನ ಕೂಡ ಆಗಿಲ್ಲ, ಫ್ರೆಶ್ನಪ್ ಆಗಿಲ್ಲ ಅವರು. ಸೊ ಅವರು ಅವ್ರ ಮನೆಗೆ ಹೋಗಿ ಇಲ್ಲೇ ಫ್ರೆಶ್ ಅಪ್ ಆಗ್ತೀಯನೇ, ಮನೆಗೆ ಹೋಗಿ ಅಲ್ಲಿ ಫ್ರೆಶ್ ಅಪ್ ಆಗಿ ಅಲ್ಲಿ ದೇವರಿಗೆಲ್ಲ ಪೂಜೆ ಮುಗಿಸ್ಕೊಂಡು ಆಮೇಲೆ ಇಲ್ಲಿಗೆ ಬರ್ತಾರೆ. ಆ್ಯಂಡ್ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ಕೂಡ ನೋಡಿಸ್ತೀನಿ. ಆ್ಯಂಡ್ ಲಾಸ್ಟ್ ಇಯರ್ ನ್ಯೂ ಇಯರ್ಗೆ ನಾನು ಊರಲ್ಲಿದ್ದೆ. ಸೊ ಈ ಇಯರ್ ಇಲ್ಲಿದ್ದೀನಿ. ಎಸ್, ಟೈಮ್ ಚೇಂಜಸ್, ಇಯರ್ ಚೇಂಜಸ್, ಡೇ ಚೇಂಜಸ್, ಎವ್ರಿಥಿಂಗ್ ವಿಲ್ ಬಿ ಚೇಂಜಿಂಗ್. ಸೊ ಲೆಟ್ಸ್ ಹೋಪ್ ಈ ವರ್ಷ ಎಲ್ಲರಿಗೂ ಒಳ್ಳೆ ಖುಷಿ, ಸಂತೋಷ, ಎಲ್ಲರಿಗೂ ಯಾವ್ಯಾವ ಕಾರ್ಯಗಳಾಗಬೇಕು ಅದೆಲ್ಲ ಹಾಗೇ ಆಗುತ್ತೆ ಅಂತ ಅಂದ್ಕೊಂಡು ಒಳ್ಳೆ ಮನಸ್ಸಿನಿಂದ ಒಳ್ಳೆ ಇಯರ್ನ ಶುರು ಮಾಡೋಣ. ಲೆಟ್ಸ್ ಸ್ಟಾರ್ಟ್ ದಿ ಲಾಗ್. ಇವತ್ತಿಂದ ಡೇ ಹೇಗಿರುತ್ತೆ ಅಂತ ಈ ಲಾಗಲ್ಲಿ ಕಂಪ್ಲೀಟಾಗಿ ತೋರಿಸ್ತೀನಿ. ಇಯರೆಲ್ಲ ಇವತ್ತು ಮೇಲೆ ಕಡೆ ಪಾಪ ನಮ್ಮ ಮಕ್ಕಳೇ ಎಲ್ಲ ಸೆಲೆಬ್ರೇಟ್ ಮಾಡೋದಕ್ಕೆಲ್ಲ ಅರೇಂಜ್ ಮಾಡಿಬಿಟ್ಟಿದ್ದಾರೆ. ನೋಡ್ದಾ, ಈ ಕಡೆದು ಲೈಟ್ ಇಲ್ವೇನ್ರು, ಈ ಕಡೆದು ಲೈಟ್ ಹಾಕ್ಬಿಟ್ರು. ಸೆಲೆಬ್ರೇಷನ್ಸ್ ಎಲ್ಲ ಗೆಸ್ಟ್ಗಳು ಬಂದಿದ್ದಾರೆ ನೋಡಿ. ಇವರೆಲ್ಲ ಗೆಸ್ಟು. ಅನಿತಾ, ಬೊಂಬೆ, this beautiful evening. ನಮ್ಮ ಮೆಟ್ರೋ ಪಟಾಕಿ ಹಿಡ್ಕೊಂಡು ಹೋಗ್ತಾವ್ರೆ, ಪಟಾಕಿ ಹಚ್ಬೇಕು ಅಂತ ಹೇಳ್ಬಿಟ್ಟು. ಏನು ಕ್ರೇಜು ಮಕ್ಕಳಿಗೆ ನೋಡಿ. ನಮ್ಮನೆ ಮುಂದೆ ರಂಗೋಲಿ. ಹ್ಯಾಪಿ ನ್ಯೂ ಇಯರ್. ರೋಹಿ ಅಲ್ಲಿ ಬೇಡ, ಇಲ್ಲೇ ಬರ್ರೋ. ಇಲ್ಲಿ ನೋಡ್ರೆ, ಇಲ್ಲಿ ನೋಡಿ ಬರ್ರ ಇಲ್ಲಿ. ಹ್ಯಾಪಿ ನ್ಯೂ ಇಯರ್. ಸೂಪರ್
ಕೈ ನಿಮ್ದು ಮುಖ ಹುಷಾರು. ಜೋರಾಗಿ ಹೇಳ್ರು, ಅದನ್ನ ನೋಡಿ ಬ್ಲಾಸ್ಟ್ ಮಾಡೋ. ಹ್ಯಾಪಿ ನ್ಯೂ ಇಯರ್. ಕೇಕ್ ಕಟಿಂಗ್ ಎಲ್ಲ ಆಯಿತು. ಇದು ವಾಯ್ಸ್ ರೆಕಾರ್ಡ್ ಆಗಿಲ್ಲ, ಯಾಕಂದರೆ ಅಪ್ಪ ಅಮ್ಮ ಫೋನ್ ಮಾಡಿದರು. ಸೊ ಅದ್ರಲ್ಲಿ ಫೋನಲ್ಲಿ ಲೌಡ್ ಸ್ಪೀಕರಲ್ಲಿ ಮಾತಾಡಿಕೊಂಡೆ ನಾನು ವೀಡಿಯೋಸ್ನೆಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ. ಬಿಕಾಸ್ ಈ ವಿಡಿಯೋಸ್ ಎಲ್ಲ ಈ ಕ್ಲಿಪ್ಪಿಂಗ್ಸ್ ಎಲ್ಲ ಡಿಲೀಟ್ ಆಗಬಾರ್ದು ಅಂತ ಹೇಳಿಬಿಟ್ಟು. ಆ್ಯಂಡ್ ಈಗ ಫೈನಲಿ ಸೆಲೆಬ್ರೇಷನ್ ಟೈಮ್. ಮೊಬೈಲ್ ಬಿತ್ತಿದ್ರೆ ಈಗ ಸಾಕು ಕಿಚ್ಚಿ ಅಮ್ಮ. ನಾನು ಬೇರೆ ದಿಕ್ಕಿದ್ದೀನಿ. ನಾನು ಅಂಜು ಅದ್ರಲ್ಲಿ ಬೇರೆ ತರ ಕಂಡ್ಬಿಟ್ಟೆ. ಸಾಕು ಇದು ನಂದು. ಫ್ರೈಡ್ ರೈಸ್ ಮತ್ತೇನೇನದು ಏನೇನು ಐಟಮ್ಸೇ ಅಲ್ಲೋಡಿ ಇವಳಿ ಗೊತ್ತಿಲ್ಲ, ಫೋನ್ ಮಾಡಿ ಕೇಳು. ಉಡುಪಿ ಡಿಲಕ್ಸ್ ತ್ರಿವೇಣಿ ಆಪೋಸಿಟ್ ಅಲ್ಲೇ. ನ್ಯೂ ಇಯರ್ ನೋಡಿ ಎಷ್ಟು ಮೋಸ ಮಾಡಿದ್ದಾರೆ ನಮಗೆ. ನ್ಯೂ ಇಯರಲ್ಲಿ ರೋಟಿ ಕರಿ ಆ್ಯಂಡ್ ಗೋಬಿ ಮಂಚೂರಿ, ಆಮೇಲೆ ಪನ್ನೀರ್ ಬಟರ್ ಮಸಾಲ ಲೈಟ್ ಆ್ಯಂಡ್ ವೆಯ್ಟಾಗಿ. ಗಗನಂಗೆ ಹುಷಾರಿಲ್ಲ, ಪಪ್ಪ ಒಬ್ಬರು ಮಿಸ್ಸಿಂಗು. ಸೊ ಪಪ್ಪ ಎಲ್ಲಿ ಬರ್ತಿದ್ದಾರೆ ಗೊತ್ತಿಲ್ಲ, ಅಷ್ಟೊತ್ತವರೆಗೂ ಕಾಯೋಕ್ಕಾಗಲ್ಲ ಅಂತ ಊಟಕ್ಕೆ ಶುರು ಮಾಡ್ತಾ ಇದ್ದೀವಿ. ಚಂದು ಇಲ್ಲಿ ನೋಡಿಲಿ. ಆ್ಯಂಡ್ ನಾನು ಬಟರ್ ನಾನ್ ರೋಟಿ ಆರ್ಡ್ರ್ ಮಾಡಿರೋದು ನಾರ್ಮಲ್ ರೋಟಿ ಬಂದೈತೆ, ಮತ್ತು ಪನ್ನೀರ್ ಬಟರ್ ಮಸಾಲ, ಮತ್ತು ಗೋಬಿ ಮಂಚೂರಿ ಸ್ವಲ್ಪ ಅಷ್ಟೇ. ಒಂದು ಈರುಳ್ಳಿ ಕೊಟ್ಟಿಲ್ಲ, ಒಂದು ನಿಂಬೆಹಣ್ಣು ಕೊಟ್ಟಿಲ್ಲ, ಒಂದು ಸೌತೆಕಾಯಿ ಕೊಟ್ಟಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಪೂಜೆ ನಂಗೆ ಈ ಥರ ಇದರಲ್ಲಿ ಡೆಕೋರೇಷನ್ ಮಾಡೋದನ್ನ ಸಿಕ್ಕಾಬಡೆ ಇಷ್ಟ. ಆ್ಯಂಡ್ ನಮ್ಮನೆ ಹತ್ರ ಇಡೋದಕ್ಕೆ ಸ್ವಲ್ಪ ಭಯ ಅಷ್ಟೇ, ತಾರಿ ಇರ್ತಾರಪ್ಪ ಅಂತ ಹೇಳ್ಬಿಟ್ಟು. ಇಲ್ಲೂ ಪೂಜೆ ಮುಗ್ದಿದೆ. ಆ್ಯಂಡ್ ಗಾಳಿಗೆ ಇಲ್ಲಿ ಹಚ್ಚಿರೋ ದೀಪಗಳೆಲ್ಲ ಇದೇ ಆಗ್ತಿಲ್ಲ. ಅದ್ರ ಮೇಲೆ ಇಟ್ಟಿರೋದು ಲೈಕ್ ಈ ಥರ ಕ್ಯಾಪ್ ಇರುತ್ತೆ. ಸೊ ಅದು ಎಲ್ಲೋ ಮಿಸ್ ಆಗೋಗ್ಬಿಟ್ಟಿದೆ, ಹುಡುಕ್ಬೇಕು. ಆ್ಯಂಡ್ ಇದು ಬಂದು ಹೊಸ ಗಿಡ. ತೆಗಿಯಲ್ಲ ನೋಡಿ, ಪೂಜೆ ಆಗಿದೆ. ಆ್ಯಂಡ್ ಬೆಳಗ್ಗೆನೇ ಒಬ್ಬಟ್ಟು ಎಲ್ಲ ಪ್ರಸಾದಕ್ಕೆ ಇಟ್ಟಾಗಿದೆ. ವೆಲ್ಕಮ್ ಬ್ಯಾಕ್. ಎಲ್ಲ ಒಬ್ಬಟ್ಟೆಲ್ಲ ಮುಗ್ದಿದೆ, ಬಟ್ ಆಲೂಗಡ್ಡೆ ಪಲ್ಯ ಆಗಿಲ್ಲ. ಅನಿತಾ ಮನೆಗೆ ಹೋಗ್ಬಿಟ್ರು, ಅನಿತಕ್ಕ. ಸೊ ಹಾಗಾಗಿ ಈಗ ಆಲೂಗಡ್ಡೆ ಪಲ್ಯ ಮಾಡಬೇಕು ನಾವು. ಆ್ಯಂಡ್ ಏನೇನು ಐಟಮ್ ಆಗಿದೆ ಗೊತ್ತಾ? ಒಬ್ಬಟ್ಟು 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 ಬೇಳೆ ಒಬ್ಬಟ್ಟು. ಈ ಥರ ಫೋಲ್ಡ್ ಈಗ ಮಾಡ್ಬೋದು. ಎಷ್ಟು ಚಂದ ಬಂದಿದೆ ಅಲ್ವಾ? ನಾನು ತಟ್ಕೊಟ್ಟೆ, ಅನಿತಕ್ಕ ಸುಟ್ಕೊಟ್ರು. ಎಷ್ಟು ಚಂದ ಬಂದಿದೆ ನೋಡಿ ಒಬ್ಬಟ್ಟು. ನಿಮ್ಮ ಮನೇಲೆಲ್ಲ ಏನೇನು ವೆರೈಟಿ ಮಾಡಿದ್ದೀರಾ ಅಂತ ನನಗೆ ತೋರಿಸಿ ಆಯಿತಾ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಹಾಗೆ ಸ್ವಲ್ಪ ಕೋಸಂಬರಿ. ಇದಕ್ಕಿನ್ನೂ ಕ್ಯಾರೆಟ್ ತುರ್ದಾಕಿಲ್ಲ, ಅರ್ಜೆಂಟಲ್ಲಿ ಮಾಡಿದ್ದು ಆ್ಯಕ್ಚುಲಿ ಹೇಳ್ಬೇಕು ಅಂದರೆ. ಬಿಕಾಸ್ ರೋಹಿತ್ ಅವ್ರಿಗೆ 7 ಗಂಟೆ 7:15 ವ್ಯಾನ್ ಬರುತ್ತೆ. ಸೊ ಅಷ್ಟರಲ್ಲಿ ಮಾಡಬೇಕು. ಆ್ಯಂಡ್ ವಡೆ ರಸಮ್ ಕೂಡ ಆಗಿದೆ. ಆ್ಯಂಡ್ ಅಜ್ಜಿ ಈಗ ನನಗೆ ಈರುಳ್ಳಿ ಹೆಚ್ಕೊಡ್ತಾ ಇದ್ದಾರೆ. ಕೈಯಾಗೇನೆ ಇದು ಒಣಮೆಣಸಿನ್ಕಾಯಿ ತಾನೆ ಹಾಕೋದು? ಅಜ್ಜಿ ಮೆಣಸಿನ್ಕಾಯಿ ಈ ಡಬ್ಬದಾಗಿರೋದು ಅಷ್ಟೇ ಅಂತ ಹೇಳೋದು.
ಮೆಣಸಿನ್ಕಾಯಿ ಹಾ ಈಗ ಅದೇ ಈಗ ಅರ್ಧ ಇರೋದಷ್ಟೇ ಇರೋದು ಅಂತ ಕರಿಬೇವಿನ ಸೊಪ್ಪು ಎತ್ಕೊಂಡ್ ಕೊಟ್ಬಿಡು. ಇದನ್ನ ಮ್ಯಾಶ್ ಮಾಡ್ಕೋಬೇಕು. ಮ್ಯಾಶರ್ ಹುಡುಕ್ತಾ ಇದೀನಿ, ಮ್ಯಾಶರ್ ಸಿಕ್ತಿಲ್ಲ. ಕೈಯೇ ಇದೆ ಅಲ್ವಾ, ಸೊ ಕೈಯಲ್ಲಿ ಮ್ಯಾಶ್ ಮಾಡ್ಬಿಡೋಣ. ನಮ್ಗಳಿಗೆ ಒಬ್ಬಟ್ಟಿಗೆ ಆಲೂಗಡ್ಡೆ ಪಲ್ಯ ಇಲ್ಲ ಅಂದ್ರೆ ನಾವು ಒಬ್ಬಟ್ಟು ತಿನ್ನಲ್ಲ. ನಮ್ದು ಅದೊಂದು ಪ್ರಾಬ್ಲಮ್ಮು. ಈ ಕಡೆಯವರೆಲ್ಲ ಹಾಲು ತುಪ್ಪ ಅಂತ ಹಾಕೋತಾರೆ, ಬಟ್ ನಾವು ತುಪ್ಪ ಹಾಕೋತೀವಿ, ಬಟ್ ಹಾಲೇನು ಯೂಸ್ ಮಾಡಲ್ಲ. ಅಂದ್ರೆ ಒಬ್ಬಟ್ಟಿನ ಹಾಲೆ ಅಂತಾನೆ ಬೇರೆ ಬರುತ್ತೆ, ಕಾಯಿ ಹಾಲು, ಅದನ್ನ ಬೇಕಾದ್ರೆ ಯೂಸ್ ಮಾಡ್ತೀವಿ. ಬಟ್ ಆಲೂಗಡ್ಡೆ ಪಲ್ಯ ಈಸ್ ಮಸ್ಟ್. ಯಾಕಂದ್ರೆ ನಮ್ಮ ಕಡೆ ಜಾಸ್ತಿ ಬೆಳೆದೆ ಆಲೂಗಡ್ಡೆ, ಒಂಥರ ನಮ್ಮ ಮನೆ ದೇವರು ಅಂತ ಹೇಳ್ಬೋದು ಆಲೂಗಡ್ಡೆ. ಸೊ ಆಲೂಗಡ್ಡೆ ಇಲ್ದಿದ್ದು ನಾವು ಚಪಾತಿನೇ ಆಗಲಿ, ಸಾಂಬಾರುಗಳು ಅಷ್ಟೇ, ಹುಳಿ ಸಾರು, ಯಾವ ಸಾಂಬಾರಾದ್ರೂ ಪರವಾಗಿಲ್ಲ, ನಾವು ಆಲೂಗಡ್ಡೆ ಹಾಕಿ ಮಾಡ್ತೀವಿ. ಆ್ಯಂಡ್ ಆಲೂಗಡ್ಡೆಗೆ ಪಲ್ಯ ಇಲ್ಲದ ಇದ್ದು ನಾವು ಒಬ್ಬಟ್ಟು ತಿನ್ನಲ್ಲ. ಸೊ ಈಗ ಮಾಡ್ತಾ ಇದೀವಿ. ಬೆಳಗ್ಗೆ ಸಿಕ್ಕಾಪಟ್ಟೆ ಬ್ಯುಸಿ ಆಗೋಗಿತ್ತು ನಮ್ಮ ಕಿಚನು, ಎಲ್ಲ ವೆರೈಟೀಸ್ ಮಾಡೋದಕ್ಕೆ ಆಗಲಿಲ್ಲ. ಏನಾಗಲಿಲ್ಲ ಅಂದರೆ ಒಂದು ಆಲೂಗಡ್ಡೆ ಪಲ್ಯ ಒಂದು ಮಾಡಿಲ್ಲ ಅಷ್ಟೇ, ಇನ್ನೆಲ್ಲ ಮಾಡಿದ್ವಿ ಬೆಳಗ್ಗೆ. ಮಕ್ಕಳ ಬಾಕ್ಸಿಗೆ ಎಲ್ಲ ಪ್ಯಾಕ್ ಮಾಡಿ, ನಾವು ಸ್ವಲ್ಪ ಹೊತ್ತು ಟೀ ಕುಡಿದು ರೆಸ್ಟ್ ಮಾಡಿ ಎಲ್ಲ ಫ್ರೆಶ್ ಅಪ್ ಆಗಿ ಪೂಜೆ ಆಗಿ ಈಗ ಬ್ಯಾಕ್ ಟು ಮತ್ತೆ ವರ್ಕ್ ಬಂದಿದ್ದೀವಿ. ಏನಿಲ್ಲ, ಜಸ್ಟ್ ಆಲೂಗಡ್ಡೆ ಪಲ್ಯ ಒಂದು ಮಾಡೋದಷ್ಟೇ. ಅನ್ನ ತಾಯಿಯಿಂದ ರೆಡಿ ಇದೆ, ಲೈಕ್ ರೈಸ್ ಎಲ್ಲ ಕುಕ್ ಆಗಿದೆ. ಈಗ ಏನಿದ್ರು ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಪೂಜೆಗಳು ಮುಗಿಸ್ಕೊಂಡು ಬಂದು ಊಟ ಮಾಡಿ ಆಮೇಲೆ ಮುಂದಿನ ಕೆಲಸಗಳು. ಸ್ವಲ್ಪ ಅಂಜೋರು ಹೊರಗಡೆ ಹೋಗೋದಿದೆ, ಅವ್ರು ಹೋಗಿ ಬರೋಷ್ಟರಲ್ಲಿ ನಾವು ಮನೆಯಲ್ಲಿರೋವಂಥದ್ದು ಕೆಲಸ ಮುಗಿಸ್ಕೊಬೇಕು. ಮ್ಯಾಶ್ ನೋಡಿ, ನಾನು ಈ ಥರನೇ ಪಚಿಕ್ಕಿ ಎದ್ದು ಮ್ಯಾಶ್ ಮಾಡ್ತೇನೆ. ನೀವೆಲ್ಲ ಹೇಗೆ ನ್ಯೂ ಇಯರ್ನ ವೆಲ್ಕಮ್ ಮಾಡ್ಕೊಂಡ್ರಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಲೆಟ್ ಸ್ಟಾರ್ಟ್. ಈಗ ಆಲೂಗಡ್ಡೆ ಪಲ್ಯ ಮಾಡಬೇಕು. ಆ್ಯಂಡ್ ನಾವು ಸಿಂಪಲ್ ಆಗಿ ಆಲೂಗಡ್ಡೆ ಪಲ್ಯ ಮಾಡೋದು. ಒಬ್ಬೊಬ್ರು ಮಸಾಲ ಎಲ್ಲ ಯೂಸ್ ಮಾಡ್ತಾರೆ, ಬಟ್ ಇನ್ನು ಒಬ್ಬೊಬ್ರು ಬಟಾಣಿ ಟೊಮೆಟೊ ಎಲ್ಲ ಹಾಕಿ ಮಾಡ್ತಾರೆ. ಬಟ್ ನಾವು ಎಂಥದ್ದು ಹಾಕ್ತೀವಿ ಅಂತ ತೋರಿಸ್ತೀನಿ ನೋಡಿ. ಸ್ವಲ್ಪ ಎಣ್ಣೆ, ಚಟಪಟ ಅನ್ನೋದಕ್ಕೆ ಸಾಸಿವೆ, ಚಟಪಟ ಅನ್ನೋದಕ್ಕೆ ಸಾಸಿವೆ, ಸ್ವಲ್ಪ ಎಣ್ಣೆ ಕಾಯಬೇಕು. ನಾನಿನ್ನೂ ತಲೆಯೆಲ್ಲ ಬಾಚ್ಕೊಂಡೇನು. ಹೇಗಿದ್ದೀನಿ ಚೆನ್ನಾಗಿದೆ. ವಾಟ್ ನಾನಿನ್ನು ಯಾವಾಗ ಹಾಕಿಸ್ಕೊಂಬರ್ಬೇಕು ಏನೋ. ಇದಿಲ್ಲ ಕಣೆ, ಇದು ಸ್ಪೂನು ಲೂಸಾ. ಈ ಕಡೆ ಬಾ, ಇನ್ನೊಂದ್ಸಲ ಈ ಕಡೆ ಬಾ. ನೋಡಿ ಲೂಸ್ ಹೊಡಿತಾ ಇದೆ. ನಂದು ಆ್ಯಕ್ಚುಲಿ ಫುಲ್ ಲೂಸ್ ಇದೆ. ಅಂಜು ಹೋಗಿ ತೊಗೊಂಬಂದಿದ್ದು ಬಟ್ಟೆ, ಸೊ ಫುಲ್ ಲೂಸ್ ಇದೆ. ಬಟ್ ಈಗ ಅರ್ಜೆಂಟಾಗಿ ಯಾರು ಸಿಗಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಹಾಕ್ಕೊಂಡಿದ್ದೀನಿ, ಏನು ಮನೆಯಲ್ಲೇ ಅಲ್ಲ ಅಂತ. ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಏನು ಇನ್ನು ಮನೆಯಲ್ಲಿ ನಾಯ್ಸ್ ಪೊಲ್ಯೂಷನ್ ಜಾಸ್ತಿ. ಆ್ಯಂಡ್ ಈಗ ಕರಿಬೇವು, ಈರುಳ್ಳಿ ಮತ್ತು ಮೆಣಸಿನ್ಕಾಯಿ 3 ಒಟ್ಟಿಗೆ ಹಾಕೋದು. ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಬೋದು, ಒಣಮೆಣಸಿನ್ಕಾಯಿ ಕೂಡ ಹಾಕ್ಬೋದು. ಯಾವ್ದು ನಿಮಗೆ ಅನುಕೂಲಕ್ಕೆ ಯಾವುದು ತಕ್ಕಂತಿದೋ ಅದನ್ನ ಹಾಕ್ಬೋದು. ಇಷ್ಟೇ ನಾವು ಹಾಕೋದು. ಸ್ವಲ್ಪ ಕೊತ್ತಂಬರಿ ಇಟ್ಕೊಂಡಿದ್ದೀನಿ, ಬೇಕಾಗುತ್ತೆ. ಆ್ಯಂಡ್ ರುಚಿಗೆ ತಕ್ಕಷ್ಟು ನಾವು ಬಟಾಣಿ ಎಲ್ಲ ಇದಕ್ಕೆ ಯೂಸ್ ಮಾಡೋಣ. ಸ್ವಲ್ಪ ಅರಿಶಿನ ಹಾಕ್ತೀನಿ ಅಷ್ಟೇ, ಇದಕ್ಕೆ ಇನ್ನೇನು ಯೂಸ್ ಮಾಡಲ್ಲ. ಟೊಮೆಟೊ ಹಾಕ್ತಾರೆ, ಗರಂ ಮಸಾಲ ಹಾಕ್ತಾರೆ, ವೆರೈಟಿ ನಾವು ಆಲೂಗಡ್ಡೆ ಪಲ್ಯ ಮಾಡ್ತಾರೆ. ಬಟ್ ನಾವು ಇದೇ ರೀತಿ ನಮ್ಮ ಅಮ್ಮನ ಮನೆಯಲ್ಲೂ ಇದೇ ಥರ, ಅವ್ರ ಮನೆಯಲ್ಲೂ ಕೂಡ ಇಲ್ಲೂ ನಾವು ಇದೇ ಥರನೇ ಫಾಲೋ ಮಾಡೋದು. ಇದು ಅರಿಶಿನ ಪೌಡ್ರು ಇದ್ರಲ್ಲೈತಾ? ಹಾಂ, ಚಂದು ಅವ್ರ ಮನೆಯಲ್ಲಂತೂ ಆಲೂಗಡ್ಡೆ ಪಲ್ಯನೇ ತಿನ್ನಲ್ಲ, ಅವರು ಆಲೂಗಡ್ಡೆನೇ ತಿನ್ನಲ್ಲ. ಸೊ ಇಲ್ಲೇ ಜಾಸ್ತಿ ನಾವು ಮಾಡೋದು ಆಲೂಗಡ್ಡೆನ, ಆಲೂಗಡ್ಡೆ ಪಲ್ಯನ ಫ್ರೈ ಗೋಲ್ಡನ್ ಕಲರ್ ಬರಲಿ. ಈ ಅರಿಶಿನ ಜಾಡಿ ಎಲ್ಲೋ ಮಿಸ್ ಹೋಗ್ಬಿಟ್ಟಿದೆ. ಸೊ ಕಲರ್ ಎಷ್ಟು ಬೇಕೋ ಅಷ್ಟು ಘಾಟು ಅರಿಶಿನ. ನನ್ನ ಫ್ರೆಂಡ್ ರಾಜಸ್ಥಾನಿ ಇದ್ರು. ಸೊ ಅವರು ಲೈಕ್ ನಾವು ಫಸ್ಟ್ PUC ಸೆಕೆಂಡ್ PUCಲಿ
ಅವ್ರು ಏನು ಮಾಡ್ತಿದ್ರು ಅಂದರೆ ಈ ಆಲೂಗಡ್ಡೆ ಪಲ್ಯಕ್ಕೆ ಗರಂ ಮಸಾಲ ಎಲ್ಲ ಹಾಕಿ ಮಿಕ್ಸ್ ಮಾಡೋರು. ಸೊ ನಾವು ಆ ಥರ ಟೇಸ್ಟೇ ಬೇರೆ ಥರ ಇರುತ್ತೆ, ಇರೋದೇ ಬೇರೆ. ಅವ್ರು ಜಾಸ್ತಿ ಆಲೂ ಪರೋಟ ಅದೇ ಥರದೇ ತಿಂತಾ ಇದ್ದು. ಸೊ ಅವ್ರದ್ದೇ ಬೇರೆ ಥರ ಡಿಶಸ್, ನಮ್ಮದೇ ಬೇರೆ ಥರ ಡಿಶಸ್. ಸೊ ಈಗ ಮ್ಯಾಶ್ ಮಾಡಿರುವಂಥ ಆಲೂಗಡ್ಡೆ ನೋಡಿ. ಅನಿತಕ್ಕಂದು ಆ್ಯಕ್ಚುಲಿ ಇದು ಕಾರ್ಯಕ್ರಮ ಕೆಲಸ ನನಗೆ ಬಿಟ್ಟು ಓಡೋದು. ಬಿಕಾಸ್ ಅವ್ರ ಮನೇಲಿ ಮಾಡ್ಬೇಕಲ್ವಾ. ಗಗನ ಕೂಡ ಇಲ್ಲೇ ಇದ್ದಾಳೆ, ಅವಳು ಹುಷಾರಿಲ್ಲ. ಅವಳು ಇದ್ದಿದ್ರೆ ಸೊ ಅವಳು ಮಾಡ್ಕೊಂಡ್ ಬರ್ತಿದ್ಲು. ಹಾ ಬಿಸಿ ಬಿಸಿ ಚುಟ್ಟ ಚುಟ್ಟ. ಅದು ಡಬಲ್ ಎಕ್ಸೆಲ್ ತಂದ್ರ ಕೊತ್ತಂಬರಿ. ಕೊತ್ತಂಬರಿಗೆ ಮಂಗಳೂರು ಸೈಡ್ ಏನಂತಾರೆ ಹೇಳು? ಸಾಂಬಾರ್ ಸೊಪ್ಪು ಅಂತೆ. ಮಂಗಳೂರು ಸೈಡೇ ಅಲ್ಲ, ನಾನು ಹಾಸನದವ್ರದ್ದು ಒಂದಷ್ಟು ವ್ಲಾಗ್ಸ್ನೆಲ್ಲ ನೋಡ್ತೀನಿ. ಸೊ ಅವರು ಅದೇ ಹೇಳೋದು, ಸಾಂಬಾರ್ ಸೊಪ್ಪು. ನಾನು ಫಸ್ಟ್ ಎಲ್ಲ ಸಾಂಬಾರ್ ಸೊಪ್ಪು ಅಂದ್ರೆ ಏನು ಅಂತ ಅನ್ಕೊಂತಿದ್ದೆ ವ್ಲಾಗಲ್ಲಿ. ಆಮೇಲೆ ಗೊತ್ತಾಯ್ತದ ಕೊತ್ತಂಬರಿ ಅಂತ. ಗೊತ್ತಿಲ್ಲ ನೋಡು. ಎವ್ರಿ ಒಂದು 10 to 15 ಕಿಲೋಮೀಟರ್ಸ್ಗೆ ಭಾಷೆಗಳು ಎಷ್ಟು ಚೇಂಜ್ ಆಗುತ್ತೆ ಅಲ್ವಾ. ಸಾಂಬಾರ್ ಸೊಪ್ಪು ಟೇಸ್ಟ್ ನೋಡ್ತೀನಿ ನಾನು. ಉಪ್ಪು ಜಾಸ್ತಿ ಹಾಕ್ಬಿಡ್ತೀನಿ ಒಂದ್ಸಲ, ಅದಕ್ಕೆ ಇಟ್ಸ್ ಗುಡ್ ಅಷ್ಟೇ. ಸೊ ಈಗ ಊಟದ ಸಮಯ. ಇನ್ನೂ ಅಂಜು ಬರಲೇ ಇಲ್ಲ, ಮೇಲೆಗಡೆ ಹೋಗಿರೋಳು ಸ್ನಾನಕ್ಕೆ, ಇನ್ನೂ ಬರಲಿಲ್ಲ. ಸೊ ಅವ್ಳು ಬರೋವರೆಗೂ ವೆಯ್ಟ್ ಮಾಡಿ. ಆಮೇಲೆ ಗಗನ ನಿಂಗೆ ಹೇಳು ಗಗನ, ಕಾಯಿ ಹಾಲು ಬೇಕಿತ್ತಂತೆ ಗಗನಿಗೆ. ಅನಿತಾ ಈ ಲಾಗ್ ನೋಡ್ತಾ ಇದ್ರೆ ಪಾಪ ಅನಿತಾ ಇಲ್ಲ, ಅವಳು ನೋಡ್ತಾ ಇದ್ರೆ ಮಾಡ್ಕೊಟ್ಬಿಡಮ್ಮ ಒಂಚೂರು ಕಾಯಿ ಹಾಲು. ಏನೇನು ಹಾಕ್ತಾರೆ ಗಗನ ಕಾಯಿ ಹಾಲಿಗೆ? ಹೇಳು ಪರವಾಗಿಲ್ಲ. ಗೊತ್ತಿಲ್ಲ? ವಾಟ್ ಯು ಮೀನ್ ಬೈ ಗೊತ್ತಿಲ್ಲ? ಓಹೋ ಹಾಗೆ. ಹೆಂಗಿದೆ ಒಬ್ಬಟ್ಟು ಎಲ್ಲ ಐಟಮ್ಸು? ಇನ್ನೂ ಅಂಜು ಬಂದಿಲ್ಲ. ಊಟ ಮಾಡಿಬಿಟ್ಟು ಚೂಚಿ ಮಾಡಬೇಕು, ನಿದ್ದೆ ಮಾಡಬೇಕು. ಬಿಕಾಸ್ ರಾತ್ರಿ ಮಲಗಿ ತುಂಬ ಲೇಟಾಗಿ ಹೋಗ್ಬಿಟ್ಟಿದೆ. ನಿದ್ದೆ ಬರ್ತಾ ಇದೆ. ಈಗ ತಲೆ ಸ್ನಾನ ಮಾಡಿರೋದ್ರಿಂದ ಇದು ನಿಂತ್ಕೊತಾನೆ ಇಲ್ಲ, ನಿಂತ್ಕೊಳ್ಳಲೆ. ಸೊ ತಲೆ ಸ್ನಾನ ಮಾಡಿದ್ದೀವಲ್ಲ, ಅಂತ ಹೋಗ್ತಾಯಿದೆ ನಿದ್ದೆ ಅಲ್ವಾ ಗಗನ? 1 ಗಂಟೆಗೆ ಮಲ್ಕೊಂಡ್ವಿ. 1 ಗಂಟೆಗೆ ಮಲ್ಕೊಂಡು ಕರೆಕ್ಟಾಗಿ 6 ಗಂಟೆಗೆ ಅಲಾರಾಮ್ ಉಳ್ಕೊಂತು ನಂದು. ಬಂದು ನೋಡ್ರೆ ಎಂಜು ಆಗಲೇ ಮೊಬೈಲ್ ನೋಡ್ತಾ ಅವಳೆ, ಎದ್ಬಿಟ್ಟವಳೆ ಅವಳು. ಎಲ್ಲ ಹೂವು ಬಿತ್ತಾ? ಬಂತು, ಕರೆಂಟು ಬಂತು. ಎಲ್ಲಿತ್ತು ಹೇಳು ನೋಡೋಣ ಆ ಪರ್ಸು, ಎಲ್ಲಿತ್ತು ನೋಡೋಣ. ಈರಜ್ಜೆ ಹೇಳೆ. ಆ ಅಜ್ಜಿ ಎಲ್ಲ ಹುಡುಕಿರೋದು, ನಾನು ಹುಡುಕಿರೋದು. ನನಗೆ ಕೇಳ್ಬೇಕು ನೀನು ನನಗೆ ಕೊಡ್ಬೇಕು ಇವತ್ತು ಧನಲಕ್ಷ್ಮಿ. ಕಾಸು ಇದು ಪಿಂಕ್ ಕಲರ್ ಪರ್ಸ್ಗಳಿಲ್ಲ ಹಿಂಗೆ ಹಾಕೋಣಕ್ಕೆ. ನಾನು ಇವಾಗ ಸ್ಟಿಕ್ಕರ್ ಹುಡ್ಕೋಣ ಅಂತ ಇಲ್ಲಿ ನೋಡ್ರೆ ನೀನು ಪರ್ಸು ಇಡೀ ಮನೆ ಹುಡುಕ್ಸೋಳೆ ಇವಳು ಪರ್ಸ್ಗೆ. ಅಯ್ಯೋ ನಾನು ಹೇಳ್ದೆ ಎಡಗೈಯಾಗ ಎಲ್ಲೋ ಇಟ್ಟವಳೆ ಅಂತ. ಆದ್ರೆ ತುಂಬಾ ದೊಡ್ಡದು ಬಿಡು. ಇನ್ನೇನ್ ಮನೆ ಇರ್ತಾರೆ ನೋಡ್ದೆ. ಓ ಇಲ್ಲ, ಊಟ ಮಾಡ್ತಿಲ್ವಾ? ಅಲ್ಲಿ ಪೂಜೆ ಆಗಿಲ್ವಾ? ನೋಡಿ ಇವಳ್ದಿಷ್ಟೇ ಎಲ್ಲ ಆಗ್ತೀನಿ. ಫೈನಲಿ ಊಟ ಪ್ಲೇಟ್ ರೆಡಿ. ಅನ್ನ, ರಸಂ, ವಡೆ, ಪಲ್ಯ, ಆಲೂಗಡ್ಡೆ ಪಲ್ಯ, ಒಬ್ಬಟ್ಟು, ಕೋಸಂಬರಿ ರೆಡಿ. ಆ್ಯಂಡ್ ಇವ್ರದ್ದು ಊಟ ಎಲ್ಲ ಮುಗಿತಾ ಬಂತು. ಈಗ ಊಟ ತಿನ್ನೋಣ ಫಸ್ಟ್. ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ಎಲ್ಲ ರೆಡಿ ಆಗ್ತಾ ಇದ್ದಾರೆ ಇವಾಗ ದೇವಸ್ಥಾನಕ್ಕೆ ಹೋಗೋಕ್ಕೆ, ಮಾರಮ್ಮನ ದೇವಸ್ಥಾನಕ್ಕೆ ಹೋಗೋಕ್ಕೆ. ಅಜ್ಜಿ ಇವಾಗ ಫ್ರೆಂಚ್ ಫ್ಲೈಟ್ ಹಾಕ್ಕೊಂಡು ಅದೇನಮ್ಮ ಏನದು ಕೆಳಗಡೆ. ಫೈನಲಿ ಎಲ್ಲರೂ ರೆಡಿ ಆಗಿದ್ದೀವಿ.
ಆ್ಯಂಡ್ ನನ್ನ ಡ್ರೆಸ್ಸಿಗೆ ಏನು ಮಾಡ್ಕೊಂಡಿದ್ದೀನಿ ಗೊತ್ತಾ, ಫೋಟೋಗೆ ಅಂತ ಹೇಳ್ಬಿಟ್ಟು ಈ ಥರ ಕ್ಲಿಪ್ಪೆಲ್ಲ ಹಾಕೊಂಡ್ವಿ, ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಇಷ್ಟಿದ್ರೆ ಫಿಟ್ ಆಗುತ್ತೆ. ಆ್ಯಂಡ್ ಅಂಜು ಕೂಡ ಬನ್ನಿ ನಮ್ಮ ಡ್ರೆಸ್ಸಸ್ ಸೋಸೆನಾ. ಸೊ ಈ ಥರ ರೆಡಿ ಆಗಿದ್ದೀವಿ. ಈಗ ಹ್ಯಾಪಿ ನ್ಯೂ ಇಯರ್ ಅಣ್ಣ. ಹಾಂ, ಇವಳದು ಕರೆಕ್ಟ್ ಇದೆ. ಅವಳು ಒಂದು ಸ್ವಲ್ಪ ಸ್ಟಿಚ್ ಮಾಡಿಸ್ಕೊಂಬಂದ್ಬಿಟ್ಲು ಅವಳು ಹೋಗಿ. ನೋಡಿ ಯಾವ್ದು ಚೆನ್ನಾಗಿದೆ ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಆ್ಯಂಡ್ ಸೊ ಈಗೆಲ್ಲ ರೆಡಿಯಾಗಿ ಮಾರಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇವಳಿಗಂತೂ ಮೊದಲೇ ಹುಷಾರಿಲ್ಲ, ಬರೀ ಕೆಂಪನೇ ಅವಳೆ. ಸೊ ಈಗ ಒಂದು ಸಲ ಹ್ಯಾಪಿ ನ್ಯೂ ಇಯರ್ ಅಂತ ನೋಡೋಣ ಬರೇ. ಸೊ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಹಿಂಗಂತೆ, ನಮಸ್ಕಾರ ಅಂತೆ. ಸೊ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಈಗ ದೇವಸ್ಥಾನಕ್ಕೆ ಹೋಗೋಣ. ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ. ಈಗ ಸ್ವಲ್ಪ ತಲೆ ಬಚ್ಚಿಸ್ತಾವಳೆ, ಹೇರ್ ಸ್ಟೈಲ್ ಮಾಡ್ತಾಳಂತೆ. ನನಗೇನು ನೋಡೋಣ, ಏನು ಹೇರ್ ಸ್ಟೈಲ್ ಮಾಡ್ತೀಯಮ್ಮಿ? ಫ್ರೆಂಚ್ ಪ್ಲೇಟ್. ಫ್ರೆಂಚ್ ಪ್ಲೇಟ್ ಅದನ್ನ ಏನು ಅನ್ನೋದು ಆ್ಯಕ್ಚುಲಿ? ಸಾಗರ್ ಜಡೆ. ನದಿ ಜಡೆ ಆಮೇಲೆ ಬರ್ತದೆ. ಹಾಂ ಹಾಗೆ. ಸೊ ಹಾಕಿ ಹೂವು ಮಾರಮ್ಮಂದು ಹೂವು ಮುಟ್ಕೊಳೋದು. ಮಜ್ಜೆ ನೋಡಿ ಚೆನ್ನಾಗಿ ಬರ್ತಾ ಇದೆಯಾ? ಅಜ್ಜಿಗೆ 2 ಜಡೆ ಹಾಕ್ಬಿಟ್ಟು ಫುಲ್ ತಲೆ ಕಲರ್ ಡೈ ಹಾಕ್ಬಿಡೋಣ. ಡೈ ಹಾಕ್ಬಿಡೋಣ ಆಯ್ತಾ? ಡೈ ಹಾಕ್ಬಿಟ್ಟು 2 ಜಡೆ ಹಾಕ್ಬಿಟ್ಟು ಅದೇ ಇದು ಬರುತ್ತಲ್ಲ ಚೌಲಿ ಏನು ಬೇಡ, ಕುಚ್ಚು ಕೆಳಗಡೆಗೆ ಆ ಇದ್ರೊಳಗಡೆ ರಾಮಚಾರಿ ಫಿಲಮ್ ಒಳಗಡೆ ಬರುತ್ತಲ್ಲ ಹಂಗೆ ಮಾಡೋಣ. ಜಡೆ ಹೇಗಿದೆ? ಚೆನ್ನಾಗಿದೆ ಅಲ್ವಾ? ಕಳಿಸಲ್ಲ, ದುಡ್ಡಾಗುತ್ತೆ ನೋಡಿ. ಸುಮ್ಮನೆ ಫೋಟೋ ತೆಗೆದ್ಬಿಟ್ಟು ನಾನು ಎಲ್ಲ ಎಡಿಟ್ ಮಾಡಿ ಇವ್ರಿಗೆ ಕಳಿಸೋದು, ದುಡ್ಡು ಕೊಡಲ್ಲ ಏನೂ ಇಲ್ಲ. ಹೆಂಗಿದೆ ನನ್ನ ಜಡೆ? ನಂಗೆ ತುಂಬ ಇಷ್ಟ ಜಡೆ ಹಾಕೋಕ್ಕೆ. ಬಟ್ ಹಾಕ್ಕೊಂಡ್ರೆ ನೋಡಿ ಇಷ್ಟು ಸಣ್ಣ ಇರುತ್ತೆ ಅಂತಲೇ ಹಾಕ್ಕೊಳಕ್ಕೆ ಹೋಗಲ್ಲ. ನಮ್ಮ ಅಜ್ಜಿ ಆವಾಗಲೇ ಬೆಡ್ಡೆ ಇರ್ತು ಜುಯಿ ಅಂತ. ಕಂಡಂತ ಕನಸೆಲ್ಲ ನನಸಾಗುತ್ತಿರಲಿ ಅಸ್ ಮೈ ಔಟ್ಫಿಟ್ ತಂದುಕೊಟ್ಟಿದ್ದು ಅಂಜುಳಾ. ಸೊ ಅವಳೇ ಇನ್ನೂ ಬಂದಿಲ್ಲ. ಶೀ ಈಸ್ ಆಲ್ಸೋ ವೆಂಟ್ ಫಾರ್ ಸ್ಲೀಪ್. ಬಾಯ್, ಗುಡ್ ನೈಟ್, ಟೇಕ್ ಕೇರ್. ಸೊ ಈಗ ರೆಸ್ಟಿಂಗ್ ಟೈಮ್. ನಿದ್ದೆ ಮಾಡುವ ಬಿಕಾಸ್ ರಾತ್ರಿ ಎಲ್ಲ ನಿದ್ದೆ ಇಲ್ಲ. ಬೆಳಗ್ಗೆನೂ ಬೇಗ ಎದ್ದಿದ್ದೀವಿ. ಸೊ ಇನ್ನು 3:30 ಅಷ್ಟೊತ್ತಿಗೆ ಮಕ್ಕಳೆಲ್ಲ ಬಂದ್ಬಿಡ್ತಾರೆ. ಅಷ್ಟೊಳಗೆ 1 ರೌಂಡ್ ಚಟಾಪಟ ಅಂತ ನಿದ್ದೆ ಮಾಡ್ಕೊಂಡು ಬಂದ್ಬಿಡ್ಬೇಕು. ಸೊ ಎಲ್ಲರೂ ಅದಕ್ಕೆ ಸ್ಲೀಪಿಂಗ್ ಕೋಚ್ಗೆ ಹೋಗಿದ್ದಾರೆ. ಸೊ ನಾನು ಒಬ್ಬಳೇ ಈಗ ಎದ್ದಿರೋದು. ನಾನು ಕೂಡ ಈಗ ಸ್ಲೀಪಿಂಗ್ ಕೋಚ್ಗೆ ಹೋಗಬೇಕು. ಹೇಗಿದೆ ನಿಮ್ಮ ಡೇ, ನಿಮ್ಮ ನ್ಯೂ ಇಯರ್ ಎಲ್ಲ ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಎಸ್ ಸೊ ಮಲ್ಗೋದಕ್ಕಂತೂ ಆಗಲಿಲ್ಲ. ಹಾಗೇ ಸ್ವಲ್ಪ ಓಡಾಡಿಕೊಂಡು ಚಿಟ್ ಮಾಡಿಕೊಂಡು ಈ ಡೇನ ಸ್ಪೆಂಡ್ ಮಾಡಿದ್ವಿ. ನಮ್ಮ ನ್ಯೂ ಇಯರ್ ಹೀಗಿತ್ತು, ನಿಮ್ಮ ನ್ಯೂ ಇಯರ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಈ ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕುವಂತಹ ಎಲ್ಲ ಲಾಗ್ಸ್ನ ದಯವಿಟ್ಟು ನೋಡಿ. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್.